ಮನವಿಯನ್ನು ನೀಡಿದೆ, ನನಗೆ ಒಂದು ಸಹಕಾರ ಆಗಬೇಕು ಅಂತ. ನನ್ನ ಸಣ್ಣ ಮನವಿ ಇಷ್ಟು ದೊಡ್ಡ ಕನಸು, ನನ್ನ ಕನಸಿಗೆ ಬೆಳವಣಿಗೆ ಆಗುತ್ತೆ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಓಂಕಾರ ಚಾಮರ ಕರ್ಣನೆ ಶಂಕರ ಶ್ರುತ ಶರಣಂ ವಿನಾಯಕ ಮಂಗಳವರ ಶರಣಂ. ಇವರನ್ನ ಶ್ರೀ ಸದಾಶಿವ ಮಣಿಯಾಣಿ ಮಾಜಿ ಅಧ್ಯಕ್ಷರು ಶ್ರೀ ವಿಷ್ಣು ಯುವ ಶಕ್ತಿ ಬಳಕ ಮಜ್ಜಾರಡ್ಕ ತಾಂಬೂಲವನ್ನ ನೀಡಿ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ. ಅನೇಕ ವರ್ಷಗಳಿಂದ ಒಂದು ಸಂಘಟನೆಯ ಮುಖಾಂತರ ಸಮಾಜದಲ್ಲಿ ವ್ಯಕ್ತಿ ನಿರ್ಮಾಣದ ಕಾರ್ಯ ಮತ್ತು ಸಾಮಾಜಿಕ ಬದ್ಧತೆಯ ಜೊತೆಗೆ ಸಮಾಜದ ಪ್ರೀತಿಯನ್ನ ಮತ್ತು ಜನಮಾನಸದ ಪ್ರೀತಿಯನ್ನ ಗಳಿಸಿರತಕ್ಕಂಥ ವಿಷ್ಣು ಯುವ ಶಕ್ತಿ ಮಜ್ಜಾರಡ್ಕದವರಿಗೆ ನಾನು ಆರಂಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನೂರಾರು ಸಂಘಟನೆಗಳ ವ್ಯವಸ್ಥೆಯ ಅಡಿಯಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ ಹೊಸ ಬೆಳಕನ್ನು ಕೊಡತಕ್ಕಂಥ ಪ್ರಾಮಾಣಿಕ ಕಾರ್ಯವನ್ನು ಅನೇಕ ವರ್ಷಗಳಿಂದ ವಿಷ್ಣು ಯುವಶಕ್ತಿ ಬಳಗ ಮಾಡ್ತಾ ಇದೆ. ಅದು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಆರ್ಥಿಕ ಧನ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಸಮಾಜದಲ್ಲಿರ್ತಕ್ಕಂಥ ಅಶಕ್ತರು ಶೋಷಿತರ ಕಣ್ಣೀರನ್ನು ಒರೆಸತಕ್ಕಂಥ ಪ್ರಯತ್ನದ ಅಡಿಯಲ್ಲಿ ಕೆಲಸ ಕಾರ್ಯಗಳಿರ್ಬೋದು, ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಶಾಶ್ವತವಾಗಿ ಉಳಿಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಕೆಸರದ ಕೂಟದ ಮುಖಾಂತರ ನಮ್ಮ ಅನಾದಿ ಕಾಲದ ಆ ಬದುಕನ್ನು ನೆನಪಿಸತಕ್ಕಂತಹ ಕಾರ್ಯಕ್ರಮಗಳಿರ್ಬೋದು. ಇವತ್ತು ಒಬ್ಬ ಕಾರ್ಯಕರ್ತ ತನ್ನ ಯುವ ಬಳಗದಲ್ಲಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನ ಆ ಮನೆಗೆ ಬೆಳಕನ್ನು ತುಂಬತಕ್ಕಂಥ ಮತ್ತು ಅವನ ಬದುಕಿಗೆ ಭರವಸೆಯನ್ನ ಕೊಟ್ಟು ಆ ಕಾರ್ಯಕರ್ತನ ನೋವು ನಲಿವು ಮತ್ತು ಎಲ್ಲವೂ ಕೂಡ ನನ್ನದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಯೋಚನೆ ಮಾಡಿರ್ತಕ್ಕಂಥ ಪರಿಣಾಮ ಇವತ್ತು ಸುಂದರವಾಗಿರ್ತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಅವರಿಗೆ ಹಸ್ತಾಂತರ ಮಾಡತಕ್ಕಂಥ ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರಿದೆ. ಇವತ್ತು ರಾಜೇಶ್ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಉಲ್ಲೇಖ ಮಾಡಲೇಬೇಕಾಗಿದೆ. ಅನೇಕ ವರ್ಷಗಳಿಂದ ಈ ಸಂಘಟನೆಯ ಜೊತೆಗೆ ಸಮಾಜಮುಖಿ ಕೆಲಸ ಕಾರ್ಯಗಳು, ರಕ್ತದಾನ ಶಿಬಿರದಂತಹ ಕೆಲಸ ಕಾರ್ಯಗಳು, ಒಟ್ಟಾರೆಯಾಗಿ ಇಡೀ ಯುವ ಸಮುದಾಯವನ್ನ ಜೊತೆಗೆ ಕೊಂಡೊಯ್ಯಬೇಕು. ಒಂದು ಆದರ್ಶಯುತವಾಗಿರ್ತಕ್ಕಂಥ ಬದುಕು ಇವತ್ತು ಯುವ ಸಮುದಾಯದ ಮುಖಾಂತರ ಸಮಾಜಕ್ಕೆ ವಿನಿಯೋಗ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ತನ್ನ ಕೆಲಸವನ್ನ ಬಿಟ್ಟು ಈ ಸಮಾಜದ ಕೆಲಸ ನನ್ನದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ವಿಷ್ಣು ಯುವ ಶಕ್ತಿಯ ನೇತೃತ್ವವನ್ನು ತಗೊಂಡು ಅದರ ಹಿಂದೆ ಒಂದಷ್ಟು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ರಾಜೇಶರ ಮುಖಾಂತರ ಆಗಿರುವುದನ್ನು ಇವತ್ತು ನಾನು ನೆನಪಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ತಾನು ಬೆಳೆಯುವುದರ ಜೊತೆಗೆ ಆ ಯುವ ಶಕ್ತಿಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನ ಸಮಾಜಮುಖಿಯಾಗಿ ಬೆಳೆಸತಕ್ಕಂತಹ ಆ ಕೆಲಸ ಕಾರ್ಯ ಮಾಡಿದ್ದರ ಪರಿಣಾಮ ಇವತ್ತು ಸಮಾಜ ಅವರಿಗೆ ಗೌರವವನ್ನು ಕೊಡತಕ್ಕಂಥ ಮತ್ತು ಅವರ ಸಂಘಟನೆಗಳಿಗೆ ಎಲ್ಲದಕ್ಕೂ ಕೂಡ ಶಕ್ತಿ ಮತ್ತು ಚೈತನ್ಯವನ್ನು ಕೊಡತಕ್ಕಂಥ ಕೆಲಸ ಕಾರ್ಯ ಇವತ್ತು ಸಮಾಜದ ಜನರಿಂದ ಆಗಿದೆ. ಓ ವ್ಯಕ್ತಿ ಎತ್ತರಕ್ಕೆ ಬೆಳೆಯಬೇಕಾಗಿದ್ರೆ ಯಾವ ರೀತಿಯ ಕರ್ತವ್ಯವನ್ನ ಸಮಾಜದಲ್ಲಿ ಮಾಡಬೇಕು, ನರ ನಾರಾಯಣನಾಗಿ ಪರಿವರ್ತನೆ ಆಗಬೇಕಾಗಿದ್ರೆ ಅನೇಕ ಮೆಟ್ಟಿಲುಗಳನ್ನು ದಾಟಿ ಅವನ ಆ ಸ್ಥಾನವನ್ನ ಮುಟ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ. ಇವತ್ತು ಯುವಶಕ್ತಿಯ ಬಳಗದ ಕಾರ್ಯಕರ್ತರು ಇಟ್ಟಿರ್ತಕ್ಕಂತಹ ಹೆಜ್ಜೆಗಳು ಇವತ್ತು ಸಮಾಜಕ್ಕೆ ಒಂದು ಹೊಸ ಮುನ್ನುಡಿಯನ್ನು ಬರೆಯತಕ್ಕಂತಹ ಪ್ರಯತ್ನದ ಅಡಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಪರಿಣಾಮ ಇವತ್ತು ಸರ್ಕಾರ ಅವರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದೆ. ನಮ್ಮ ಅಪೇಕ್ಷೆಗಳು ಇದೆ, ಮುಂದಿನ ದಿವಸದಲ್ಲಿ ಜಿಲ್ಲಾ ಯೋಜನಾ ಒಕ್ಕೂಟದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆ ವಿಷ್ಣು ಯುವ ಶಕ್ತಿಯ ಪದಾಧಿಕಾರಿಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು. ಆ ಯುವ ಶಕ್ತಿಯ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಗೆ ಹೊಸ ನಾಂದಿಯನ್ನು ಹಾಕಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ನಮ್ಮ ಸಮಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯರ್ಥ ಮಾಡತಕ್ಕಂಥ ನೂರಾರು ಸಂಗತಿಗಳ ನಡುವೆ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಹುಟ್ಟಿದಂಥ ಮಣ್ಣಿನ ಋಣವನ್ನು ತೀರಿಸಬೇಕು. ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಋಣವನ್ನು ತೀರಿಸುವುದರ ಜೊತೆಗೆ ನಮ್ಮ ಬದುಕಿನ ಕೃತಾರ್ಥತೆಯನ್ನ ಸಾಮಾಜಿಕ ಸೇವೆಯಲ್ಲಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಬಂದಿರತಕ್ಕಂಥ ಪರಿಣಾಮ ಇವತ್ತು ಧರ್ಮಶ್ರದ್ಧೆಯ ಮುಖಾಂತರ ಕಾರ್ಯವನ್ನ ಮಾಡತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ವಿಷ್ಣು ಯುವ ಶಕ್ತಿ ಬಳಗ ಇವತ್ತು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದೆ.
ಇವತ್ತು ತಾಲೂಕಿನಲ್ಲಿ ಒಂದು ಒಳ್ಳೆಯ ಭಜನಾ ಮಂಡಳಿಯಲ್ಲಿ ಕಾರ್ಯಕರ್ತರನ್ನ ವಿಶೇಷವಾಗಿ ಆ ಮಕ್ಕಳನ್ನ ಭಜನೆಯ ಮುಖಾಂತರ ಅವರನ್ನ ಜೋಡಿಸಿಕೊಂಡು ಸಮಾಜದಲ್ಲಿ ಪರಿವರ್ತನೆಗೆ ಹೊಸ ಮುನ್ನುಡಿಯನ್ನು ಬರೆಯತಕ್ಕಂತಹ ಕೆಲಸ ಕಾರ್ಯ ಇವತ್ತು ಯುವಶಕ್ತಿ ಬಳಗದ ಮುಖಾಂತರ ಆಗಿದೆ. ಇವತ್ತು ಯೋಗ ಮಂಡಲಗಳು ಬೇರೆ ಬೇರೆ ಸಂಗತಿಗಳ ನಡುವೆ ಹುಟ್ಟುವುದನ್ನು ನಾವೆಲ್ಲ ಕಂಡಿದ್ದೇವೆ. ಅದು ಯಾವುದೋ ಒಂದು ಸ್ವಾರ್ಥದ ಸಾಧನೆಯ ಹಿನ್ನೆಲೆಯಲ್ಲಿ ವೈಯಕ್ತಿಕ ಬದುಕನ್ನು ವೈಭವೀಕರಿಸತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯ ಜೊತೆಗೆ ಈ ರಾಷ್ಟ್ರದ ಗೌರವವನ್ನು ಉಳಿಸತಕ್ಕಂತಹ ಮಾನವೀಯ ಮೌಲ್ಯಗಳ ಜೊತೆಗೆ ನಮ್ಮ ಜೀವನವನ್ನು ಸಮಾಜದಲ್ಲಿ ಜೋಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಸದುದ್ದೇಶದ ಜೊತೆಗೆ ಆರಂಭ ಆದಾಗ ಜನರ ಜೊತೆಗೆ ದೇವರುಗಳ ಅನುಗ್ರಹವು ಕೂಡ ಇದೆ ಅನ್ನೋದಕ್ಕೆ ನಮ್ಮ ಮುಂದೆ ಸಾಕ್ಷಿಯಾಗಿ ಇವತ್ತು ಮಜ್ಜಾರಡ್ಕ ಯುವ ಬಳಗ ಕಾಣ್ತಾ ಇದೆ. ಅವರ ಕೆಲಸ ಕಾರ್ಯಗಳು ಇನ್ನಷ್ಟು ಸಮಾಜಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದೆ. ಬೇರೆ ಬೇರೆ ಸಂಘಟನೆಗಳು ಇವತ್ತು ಪ್ರಶ್ನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗಿದೆ. ಒಂದು ಯುವಕ ಮಂಡಲದ ಮುಖಾಂತರ ಯಾವ ರೀತಿ ಪರಿಣಾಮಕಾರಿಯಾಗಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಯುವಕ ಮಂಡಳಗಳ ಪೈಕಿ ಈ ವಿಷ್ಣು ಯುವ ಬಳಗ ನಿಂತಿದೆ. ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಸಾಮಾಜಿಕ ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ಶಕ್ತಿ ಭಗವಂತ ಅವರೆಲ್ಲರಿಗೂ ಅನುಗ್ರಹಿಸಲಿ. ಈ ಸಮಾಜದ ಕೆಲಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಟೀಕೆಗಳು, ಟಿಪ್ಪಣಿಗಳು, ವಿರೋಧಗಳು, ಬೇರೆ ಬೇರೆ ಸಂಗತಿಗಳ ನಡುವೆ ಸಂಘಟನೆ ಎಲ್ಲವನ್ನ ಬಿಟ್ಟು ಈ ಸಾಮಾಜಿಕ ಬದ್ಧತೆಯ ಜೊತೆಗೆ ಕೆಲಸ ಕಾರ್ಯವನ್ನ ನಿರ್ವಹಿಸಿದಾಗ ನಮ್ಮ ಕೆಲಸವೇ ಅವರಿಗೆ ಉತ್ತರವನ್ನ ಕೊಡ್ತದೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಕೂಡ ವಿಷ್ಣು ಯುವಕ ಮಂಡಲ ಮಾಡತಕ್ಕಂಥ ಎಲ್ಲ ಸಾಮಾಜಿಕ ಚಟುವಟಿಕೆಗಳ ಹಿಂದೆ ನಾವು ಕೂಡ ಅವರ ಜೊತೆಗೆ ಕೈ ಜೋಡಿಸ್ತೇವೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ವಿಷ್ಣು ಯುವ ಬಳಗ ಮಾಡತಕ್ಕಂಥ ಎಲ್ಲ ಸೇವಾ ಕೆಲಸಗಳು, ಧಾರ್ಮಿಕ ಕಾರ್ಯಗಳು, ಸಾಮಾಜಿಕ ಯೋಚನೆಗಳು ಇವೆಲ್ಲರಿಗೂ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯ ಸಮಾಜದಿಂದ ಆಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಮತ್ತೆ ಅದರ ಯುವಶಕ್ತಿ ಬಳಗದ ಅಧ್ಯಕ್ಷರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಬ್ಬ ವಿಕಲಚೇತನರ ಬದುಕಿಗೆ ಹೊಸ ಚೈತನ್ಯವನ್ನು ಕೊಟ್ಟಿದ್ದೀರಿ. ಆ ಮೋಹನನವರು ನಮ್ಮ ಮನೆಯ ಒಂದು ಅಂಗವಾಗಿ, ನಮ್ಮ ಮನೆಯ ಮಗನಾಗಿ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥ ಯೋಚನೆಯ ಜೊತೆಗೆ ಸಮಾಜಕ್ಕೆ ಒಂದು ಹೊಸ ಮುನ್ನುಡಿ ಬರೆಯತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೀರಿ. ಅವರ ಬದುಕಿನಲ್ಲಿ ಸುಖ, ಸಂತೋಷ, ನೆಮ್ಮದಿ ಈ ಲಕ್ಷ್ಮೀ ನಿಲಯದಲ್ಲಿ ಇರಲಿ. ಒಳ್ಳೆಯ ಯೋಚನೆಗಳ ನಡುವೆ ಈ ಸಮಾಜಕ್ಕೆ ಆ ಒಬ್ಬ ವಿಕಲಚೇತನರಿಂದಲೂ ಕೂಡ ಸಮಾಜಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಮತ್ತು ಸಮಾಜದ ಕೆಲಸ ಕಾರ್ಯಗಳು ನಡೆದಾಗ ಯಾವ ರೀತಿಯಾಗಿ ಸ್ಪಂದಿಸಬಹುದು ಅನ್ನತಕ್ಕಂಥ ಒಂದು ಉದಾಹರಣೆ ಇದ್ರೆ ನಮ್ಮ ಮುಂದೆ ಇರತಕ್ಕಂಥ ಮೋಹನ್ ಅವರು ಅನ್ನೋದನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಅವರ ಸುಖ, ಶಾಂತಿ, ನೆಮ್ಮದಿಯ ಬದುಕು ಈ ಲಕ್ಷ್ಮೀ ನಿಲಯದಲ್ಲಿ ಆಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ವಿಷ್ಣು ಯುವಶಕ್ತಿ ಬಳಗಕ್ಕೆ ಕೂಡ ಆ ಸಮಾಜ ಮತ್ತು ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಅವರ ಸೇವಾ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯವನ್ನು ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲ್ ಲೆಕ್ಕ ಮೂಲು ಸೇರ್ದಿನಂಚಿನ ಬಾರಿ ಒಂಜಿ ಪೊರ್ಲುದ ಆರ್ತಿ ಬಿರ್ತಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆಯ್ನಂಚಿನ ವಿಷ್ಣು ಯುವಶಕ್ತಿ ಬಳಗ ಮಜ್ಜರಡ್ಕ ಮೊಗಲ ಮುತಾಲಿಕೆಡ್ ಸಾಮಾಜಿಕ ಧಾರ್ಮಿಕ ಪ್ರತಿಯೊಂಜಿ ಕಜ್ಜೊಲ್ಲ ಬಾರಿ ಒಂಜಿ ಪೊರ್ಲುಡು ಮಲ್ತದು ಈ ಒಂಜಿ ಸಮಾಜಗ್ ಮಾದರಿಯಾದಿಪ್ಪು ನಂಚಿನ ವಿಷ್ಣು ಯುವಶಕ್ತಿ ಬಳಗ ಮಜ್ಜರಡ್ಕ ಮೊಗಲ ಮುತಾಲಿಕೆಡ್ ಇನಿ ಒಂಜಿ ಪೊರ್ಲುದ ಒಂಜಿ ಇಲ್ಲದ ವಿಕಲಚೇತನ ಆಯ್ನಂಚಿನ ಒಂಜಿ ಮೋಹನಣ್ಣಗ್ ಇಲ್ಲು ಕೊರ್ಪು ನಂಚಿನ ಒಂಜಿ ಪೊರ್ಲುದ ಲೇಸಿಗೆ ಬತ್ತಿ ನಂಚಿನ ತುಳುನಾಡದ ಮಾತೆರೆಗ್ಲ ಇಲ್ಲಿಯ ಬಾಲಿಡ್ದು ಮಲ್ಲಾಯ ಮುಟ್ಟ ತರಬಗ್ಗಾದ ಬೆರಿಬಗ್ಗಾದು ಆರ್ತಿ ಬೀರ್ತಿದ ಸೋಲೈತ ಸೊಲ್ಮೇಲು ಬಂದುಲೆ ಒಡಲ್ದ ಸೋಲೈತ ಸೊಲ್ಮೇಲು ಮಾತೆರೆಗ್ಲ ಉಬೇ ಒಂಜಿ ಕೆಲಸ ಕಾರ್ಯ ಮಲ್ಪೊಡಂದಿತ್ತಂಡ ಒಂಜಿ ನಾಯಕೆ ಬೋರ್ಡ್ಗೆ ಪ್ರತಿ ಒಂಜಿ ಧರ್ಮ ಇಪ್ಪು, ಸಾಮಾಜಿಕ ಕ್ಷೇತ್ರ ಇಪ್ಪು, ಶೈಕ್ಷಣಿಕ ಕ್ಷೇತ್ರ ಇಪ್ಪು, ರಾಜಕೀಯ ಇಪ್ಪು ಇಂಚಿನ ಒಂಜಿ ಎಡ್ಡೆಡ್ಡೆ ಸಮಾಜದ ಒಂಜಿ ಕೆಲಸ ಮಲ್ಪೆರ ಒಂಜಿ ಎಡ್ಡೆ ಸಾರಥಿ ಬೋರ್ಡ್ಗೆ ಅಂಚಾದ ಹಿಂದುತ್ವದ ಒಂಜಿ ಅದಮ್ಯ ಚೇತನ, ಹಿಂದುತ್ವದ ಸನಾತನದ ಶಕ್ತಿದ ಪುತ್ತೂರದ ಒಂಜಿ ಮಾತ ಬಂಧುಲ್ನ ಭಗಿನಿಯರ್ನ ಭಕ್ತಿಗೆ ಒಂಜಿ ಶಕ್ತಿಯಾದ ದೇವಿರ ಅನುಗ್ರಹ ಮಲ್ಪನ ದಯಪಂಡ ಯೋಗ ಯೋಗ್ಯತೆ
ಮನುಷ್ಯಗ ಹೊರನೆ ಬರ್ಪುನಗೆ ಪುಟ್ಟುನೆ ಹಿಡಿದು ಸೈನ್ಯದ ನಡುಟು ಅಂಚಾದು ಆ ಯೋಗ ಯೋಗ್ಯತೆದ ನಡುಟು ಹಿಂದುತ್ವದ ಸನಾತನದ ಭಕ್ತಿನ ಶಕ್ತಿಯಾದ ಮೆರೆಪ್ಪವನ ಪುತ್ತೂರದ ಸಾರಥಿ ಏರು ಕೇಂಡ ಬಂದುಲೆ ಏರು ಫಲನೆ ನಿಗಲ್ದುಗ ಎಂಕಲ್ಲ ಮೋಕೆದ ಎಂಕಲ್ಲ ಪೆರ್ಮೆದ ಅರುಣಣ್ಣೆ ಏತು ವರ್ಷದಿಂಚಿ ಅವೇತು ಅವಮಾನ ಅಪಮಾನ ನಡುಟ್ಟು ಒಂಜಿ ಹಿಂದುತ್ವಗ ಒಂಜಿ ಶಕ್ತಿಯಾದ ಉಂತುದೇರು ಆರೆಗೆ ಒಂಜಿ ಕಾರ್ಯಕ್ರಮಡ್ ಸುಮಾರು ಒಂಜಿ 2 ವರ್ಷ 3 ವರ್ಷದ ಎನ್ನಲಾರ್ನ ಒಂಜಿ ಅವಿನಾಭಾವ ಸಂಬಂಧ ಕರಿನ ಎಲೆಕ್ಷನ್ ಹಿಡಿದು ಬುಕ್ಕ ನೊಟ್ಟಿಗೆ ಎತೋ ವೇದಿಕೆಯನ್ನು ಪಟ್ಟೊಂದೆ ಆಂಡ ಒಂಜಿ ಬಾರಿ ಒಂಜಿ ಪೊಲ್ಲುದ ಕಾರ್ಯಕ್ರಮಗ ಬಾರಿ ಒಂಜಿ ಮಾತೆಲ್ಲ ಸೇರಿದು ಪತ್ತಪ್ಪೆ ಜೋಕುಲ್ ಲೆಕ್ಕ ತಮ್ಮ ಜಾತಿ ಮತ ಪೂರ ಬಿಡ್ದು ಧರ್ಮವನ್ನು ಎದುರುಂತದು ಒಂಜಿ ಪೊಲ್ಲುದ ಕಾರ್ಯಕ್ರಮಗ ಎಂಕ್ಲೇನು ಜೋಡಣೆ ಮಲ್ತಾರತ್ತ ಅಂಚ ವಿಷ್ಣು ಯುವಶಕ್ತಿದ ಅಂಚನೆ ದೃಶ್ಯ ಮಾಧ್ಯಮ ಮಾತಿರೆಗ್ಲ ಪ್ರತಿಯೊರಿಲ್ಲ ಎಲ್ಲಿಯ ಬಾಲಿಡ್ದು ಮಲ್ಲಯ ಮುಟ್ಟ ಪ್ರತಿಯೊರೆಗ್ಲ ಸ್ವಯಂ ಸೇವಕರು ಪದಾಧಿಕಾರಿಗ್ಲ ಯಾನ್ ಎನ್ನ ಒಡಲ್ದ ಅಭಿನಂದನೆ ಬುಕ್ಕ ಅಭಿವಂದನೆ ಪನೊಂದು ಒಂದು ಎಡ್ಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಇಲ್ಲೇ ಜೋಕ್ಲೆಲ್ಲ ಎತ್ತಿದ್ದಾರೆ ಬಾರಿ ಒಂಜಿ ಸಂಸ್ಕಾರ ಸಂಸ್ಕೃತಿದ ಮುಖೇನವಾದಿಪ್ಪುನ ಮೊನ್ನೊಂಜಿ ಕೆಸರ್ಡು ಒಂಜಿ ದಿನ ಕಾರ್ಯಕ್ರಮ ಅಲ್ಲ ನೀ ಪೊರ್ಲುದ ಕಾರ್ಯಕ್ರಮ ಆಯೋಜನೆ ಮಲ್ತಿತ್ತೀರಿ ಅಂಚಾದು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ಪ ನಿಟ್ಟಿಡು ಒಂದು ಎಡ್ಡೆ ಕಜ್ಜಗು ಕೈಪಾಡಿನಂಚಿನ ವಿಷ್ಣು ಯುವಶಕ್ತಿ ಬಳಗ ಮಜ್ಜರಡ್ಕಾಗ ಅವರ ಜೋರಾಯಿನ ಅಭಿನಂದನೆ ಬುಕ್ಕ ತಾಟಿನ ಮುಟ್ಟುಡು ಬಂದಲೆ ಅರುಣಣ್ಣೆಲ್ಲ ಮಸ್ತ್ ಸಮಾಜ ಕೆಲಸನ ಮಲ್ತೊಂದುಲ್ಲೇರು ನೊಟ್ಟಿಗೆ ವೇದಿಕೆದ ಮಿತ್ತರ ಮೇಡ ಅಲ್ಪಾಡ್ದು ಮುಲ್ಪ ಇಡೆಮುಟ್ಟ ಮಾತಿರೆಗ್ಲ ಎನ್ನ ಒಡಲ್ದ ಸೋಲಾಯ್ತ ಸೊಲ್ಮೆಯನ್ನು ಪಂದೊಂದು ಅಂಚನೆ ನಮ್ಮ ಸಮಾಜಡು ನಂಜಿ ಮರಕಡ ಮಸ್ತ್ ಉಂಡು ಯಾನು ಪನ್ಪುನವು ಮಸ್ತ್ ಉಂಡು ಐನ್ ಪೂರ ಬಿಡುದು ನಮ ಪನ್ಪುನ ಅಂಟುಡು ಬದುಕುಗ ನಂಜಿ ಮರಕಡ ಪೂರ ತೊರ್ತುದು ಗಿಡಪುಗ ಎಡ್ಡೆ ಸಮಾಜಡು ಸಮಾಜಮುಖಿ ಆಯ್ನ ದೀನ ದಲಿತರಿಗೆ ಶೋಷಿತರು ಸಮಾಜಡು ಏರು ಪೂರ ಭಂಗೊಲ್ಲೆರ ಅಗ್ಲಿಗೆ ಇಂಚಿನ ಕೆಲಸ ಕಾರ್ಯ ಮಲ್ತುಂಡ ನಮ್ಮ ಖಂಡಿತವಾದಲ್ಲ ಪುಟ್ಟನೇಕ ಸಾರ್ಥಕ ಆಪುಂಡು ಬಂದುಲೆ ಸತ್ಕರ್ಮ ಸಚ್ಚಿತ್ತ ಸತ್ಮನಸ್ಸುಡು ಮಲ್ಪುನಂಚಿನ ಪ್ರತಿಯೊಂದು ಕೆಲಸ ಕಾರ್ಯಲ್ಲ ಯೋಗ್ಯತೆ ಬಂದಾಗ ವ್ಯಕ್ತಿತ್ವ ವಿಕಸನವಾದ ಸಾರ್ಥಕ ಬದುಕು ಮುನ್ನಡಿನ ಬರುತ್ತೇನೆ ಬಂದ್ಬೇರು ಅಂಚಾದ ಅಲ್ಪ ಸಮಾಜಡು ಏರೆ ಪೂರ ಭಂಗೊಂಡ ಅರುಣಣ್ಣೆ ಮಸ್ತ್ ಕೆಲಸ ಮಲ್ತೊಂದುಲ್ಲೇರು ಒಂಜಿ ಕರಿನಂಜಿ 2 ವರ್ಷದಿಂಚಿ ಅರೆ ಪುರುಸೋತ್ತೇಜಿ ಪ್ರತಿ ಒಂಜಿ ಪಾಪದಾಯ ನಿಲ್ಲಡೆ ಮುಟ್ಟುದು ಪಾಪದಾಯಗ ಸಮಾಜ ಕೈಪತ್ತ ದೆರ್ಪುನಂಚಿನ ಎಡ್ಡೆ ಕಜ್ಜನ ಕೈಪಾಡ್ದಿರು ಅಂಚಿನ ಆರ್ನೊಟ್ಟಿಗೆ ಮಾತ ಪುತ್ತೂರದ ಸನಾತನ ಸಂಸ್ಕೃತಿದ ಬೇತೆ ಸಂಘಟನೆದ ಮುಖಾಂತರ ಬೇತೆ ಯುವ ಶಕ್ತಿದ ಮೂಲಕ ದಯಪಣ್ಣ ವಿವೇಕಾನಂದಿರೊಂಜಿ ಪಾತೆರೆ ಬಂತಿರು ಈ ವಿಕಸಿತ ಭಾರತಡು ನಮ್ಮ ಸಂಸ್ಕಾರ ಸಂಸ್ಕೃತಿದ ಒಂಜಿ ಭಾರತಡು 100 ಜನ ಜವಣಿರಿತ್ತೆರ್ನ ಒಂಜಿ ಎಡ್ಡೆ ಸಮಾಜ ಕಟ್ಟೊಲ್ಲಿ ಪಂಡದ ಅಂಚಾದ ಮಾತೆರ್ಲ ಒಂಜಿ ಎಡ್ಡೆ ಮನಸ್ಸುಡು ಎಡ್ಡೆ ಒಂಜಿ ಸಂಘಟನೆ ಮಲ್ತಿನಂಚಿನ ವಿಷ್ಣು ಯುವಶಕ್ತಿ ಏತ್ತು ನಮ್ಮ ಒಂಜಿ ಅಭಿನಂದನೆ ಪಂಡೆಲ್ಲ ತಪ್ಪಾವು ಅಂಚಾದ ಅಲ್ಪ ಸಮಾಜಮುಖಿ ಕಾರ್ಯಲ್ಲ ಆವೊಂದಿಪ್ಪಡು ಬತ್ತಿನಂಚನಿಗ್ಲಿಗೆ ಮಾತೆರೆಗ್ಲ ಮೋನಣ್ಣಗ್ಲ ಈ ಇಲ್ಲಡು ನೆಮ್ಮದಿ ದಿಕ್ಕಡು ದೂರದ ಬೆಳ್ತಂಗಡಿನಲ್ಲೆತ್ತದು ಈ ಮಾನ ಸನ್ಮಾನನ ಮೋನಣ್ಣ ಬಾರಿ ಮುಕ್ತ ಮನಸ್ಸುಡು ವಿನೀತವಾದ ಸ್ವೀಕಾರ ಮಲ್ತದೆ ಕುಡರ ಬತ್ತಿನಂಚಿನ ಮಾತೆರೆಗ್ಲ ಆ ದೇವಿರ ನನಾಥ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿನ ಕೊರಡು ಅರುಣನೊಟ್ಟಿಗೆ ನಮ್ಮ ಮಾತಿರ್ಲ ಹಿಂದುತ್ವದ ಎಡ್ಡೆ ಕೆಲಸ ಮಲ್ಪನಂಜ ವಿಚಾರಗೆ ಅರೆಗ್ಲ ಸಾತ್ ಕೊರ್ಕ ಅಂಚನೆ ಬೇತೆ ಮರಗಿಳ್ಳಿ ಕೆಲಸ ಮಲ್ಪನ ಪ್ರತಿಯೊರಿಯಾಗ್ಲ ನಮ್ಮ ಒರಿಯಾಗೋರಿ ಬೆರಿಸಾಯ ದಿಪ್ಪುಗ ಪಂಡೊಂದು ನಮ್ಮ ಒಗ್ಗಟ್ಟು ಸನಾತನ ಸಂಸ್ಕೃತಿನ ಒರಿಪರ ನನಾಥ ನಮ್ಮ ಜೋಕ್ಲೆಗೆಡ್ಡೆ ಸಂಸ್ಕಾರನ ಕಲ್ಪಗ ಎಡ್ಡೆ ಹೂವೇ ಒಂಜಿ ದುಶ್ಚಟಲಿಗೆ ಬಲಿಯಾವಂದೆ ಜವಣಿರ್ಕು ಮಾತಿರ್ಲ ಪುಂಜೋಕ್ಲು ಆಂಜೋಕ್ಲು ಪೂರ ಎಡ್ಡೆ ಕೆಲಸ ಕಾರ್ಯ ಮನ್ಪಲೆ ಕಾಶ್ಮೀರ ಹಿಡಿದು ಕನ್ಯಾಕುಮಾರಿಯವರೇ ಮುಟ್ಟ ಜಗತ್ತದ ದೇವರೇ ಕೋಣೆ ಭಾರತ ಅಂದಾಂಡ ಭಾರತದ ದೇವರೇ ಕೋಣೆ ನಮ್ಮ ಪೆರ್ಮೆದ ತುಳುವನ್ನೆಲ್ಲ ಆ ತುಳುವ ನಾಡಿದ ಪುಟ್ಟದ ನಮ್ಮ ತುಳುನಾಡದ ಸಂಸ್ಕಾರ ಮಠಮಂದಿರ ಗುಡಿಗೋಪುರ ಪರಪ್ಪುನ ಸುದೆ ಬೀಜುನ ಗಾಳಿ ಪ್ರತಿಯೊಂದನ್ನೆಲ್ಲ ಪೂಜೆ ಮಲ್ಪನ ಸಂಸ್ಕಾರ ನಮ್ಮವು ಅವು ದಾಯಗೋಸ್ಕರ ಪಂಡ ಹಿರಿಯಕ್ಲು ಆನೆ ಮಲ್ತಿನಂಚಿನ ಒಂಜಿ ಸಂಸ್ಕಾರ ಸಂಸ್ಕೃತಿನ ನನಕ್ಲ ಇನಿಕ್ಲ ಪಾಡ್ದನೆಪ್ಪು ಸಂಧಿ ನುಡಿಕಟ್ಟಿಪ್ಪು ಭಜನಾ ಮಂದಿರ ಇಪ್ಪು ದೈವಾರಾಧನೆ ಇಪ್ಪು ಪ್ರತಿಯೊಂದೆಲ್ಲ ಒಂಜಿ ಚಾಚು ತಪ್ಪಂದೆ ಆರ್ತಿ ಬಿರ್ತಿಡು ಬಾರಿ ಒಂಜಿ ಭಕ್ತಿಡು ಪೂಜೆ ಮಲ್ಪನಂಜ ಸಂಸ್ಕಾರ ನಮ್ಮವು ಅಂಚಾದ ತುಳು ಅಪ್ಪನ ಜೋಕ್ಲಾದ ಪುಟ್ಟು ನಮ್ಮ ಏತೊಂಜಿ ಪೊರ್ಲುದ ತುಳು ಭಾಷೆ ನಮ್ಮ ಏತೊಂಜಿ ಪೊರ್ಲುದ ಕೋರ್ದಗಟ್ಟ ಇಪ್ಪು ಕಂಬಳ ಇಪ್ಪು ದೈವಾರಾಧನೆ ಇಪ್ಪು ತುಳುನಾಟಕ ರಂಗಭೂಮಿ ಇಪ್ಪು ನಮ್ಮ ಯಕ್ಷಗಾನ ಇಪ್ಪು ಪ್ರತಿಯೊಂದೆಲ್ಲ ಬಾರಿ ಒಂಜಿ ಪೊರ್ಲುಡು ಶ್ರದ್ಧೆಡು ಮಲ್ಪನಂಚಿನ ಆಚಾರ ವಿಚಾರನ ಪಾಲನೆ ಮಲ್ಪನಂಚಿನ ಸಂಸ್ಕಾರ ನಮ್ಮವು ಆ ತುಳುನಾಡು ಪುಟ್ಟಿನಂಚಿನ ಮಾತೆಲ್ಲ ಶ್ರೇಷ್ಠ ಪನ್ನೊಂದು ತುಳುನಾಡದ ಒಂಜಿ ತುಳುನಾಡದ ಒಂಜಿ ಕಾರ್ಯಕ್ರಮ ಇಪ್ಪಡು ತುಳುನಾಡದ ಒಂಜಿ ಕೈಯಾರ ಕಿನ್ನೆರ ರೈಕ್ಲ ಒಂಜಿ ಪಾತ್ರೆ ಬಂತಿರು ತುಳುನಾಡದ
ಪಂಡಿ ಬಾಯಿಡ್ ಕೇಂಡಿಕೆ ಬಿಟ್ಟು ತುಳುತ್ತೊಂಜಿ ವಿಚಾರನ್ನು ಕೇಂಡ ಪೂರ ಅಮೃತ ಮುರರೆ ಪನ್ನೊಂದು ಬತ್ತಿನಂಚಿನ ಮಾತೆರೆಗ್ಲ ಆ ದೈವ ದೇವ ನನಾತ್ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿನ ಕೊರಡೆ ಪನ್ನೊಂದು ಪೊರ್ಲುದ ಕಜ್ಜನ್ನು ಆಯೋಜನೆ ಮಲ್ತಿನಂಚಿನ ವಿಷ್ಣು ಯುವಶಕ್ತಿ ಬಳಗ ಮಜ್ಜರಡ್ಕ ಕುಡರ ಎನ್ನ ಒಡಲ್ದ ಅಭಿನಂದನೆ ಪನ್ನೊಂದು ಖಂಡಿತವಾದಲ್ಲ ಲಕ್ಷ್ಮೀ ನಿಲಯ ಇನಿ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಅತ್ತೇ ಅತ್ತು ಅವು ನಮ್ಮ ಸಮಾಜಮುಖಿ ಕೆಲಸ ಮಲ್ಪನ ಬದುಕದ ನಾಡಿ ಆವಡು ಪನ್ನೊಂದು ಮಾತೆರೆಗ್ಲ ಎಡ್ಡೆ ಆವಡಣ್ಣ ಸಕಲವು ಕೃಷ್ಣಾರ್ಪಣ ಮಸ್ತು ಕೃಷ್ಣಂ ವಂದೇ ಜಗದ್ಗುರುಂ ಜೈ ಶ್ರೀರಾಮ್ ಜೈ ಭಾರತ್ ಮಾತೆ ಮಾತೆರೆಗ್ಲ ಎಡ್ಡೆ ಆವಡಣ್ಣ ಸೊಲ್ಮೇಲೆ ಶುಭ ರವಿವಾರ. ಇವತ್ತಿನ ಈ ಸಮಾರಂಭ ವಿಶೇಷವತರವಾದಂಥ ಒಂದು ಸಮಾರಂಭ. ವಿಷ್ಣು ಸೇವಾ ಶಕ್ತಿ ಮಜ್ಜಾರಡ್ಕ ಇವರ ಒಂದು ಸಾಮಾಜಿಕ ಕಳಕಳಿಯಿಂದ ಕೂಡಿದಂಥ ಒಂದು ಸೇವೆ. ಅದು ನಮ್ಮ ವಿಕಲಚೇತನರಾದಂಥ ಮೋಹನ್ ಅವರಿಗೆ. ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ ವಿಕಲಚೇತನರನ್ನು ದೇವರಂತೆ ಕಾಣಿ, ವೃದ್ಧರನ್ನು ದೇವರಂತೆ ಕಾಣಿ ಅಂತ. ಆದರೆ ಅದನ್ನು ಯಾರು ಕಾರ್ಯರೂಪದಲ್ಲಿ ತರಲಿಕ್ಕೆ ಅಷ್ಟೊಂದು ಇದರಲ್ಲಿ ಇರುವುದಿಲ್ಲ. ಆದರೆ ಇಲ್ಲಿ ಪ್ರತ್ಯಕ್ಷವಾಗಿ ಇವತ್ತು ನಾವು ಆ ಸೇವಾ ಭಾಗ್ಯವನ್ನು ನಾವು ಇವತ್ತು ಕಂಡಿದ್ದೇವೆ. ಅವರನ್ನು ಗುರುತಿಸಿ ಅವರ ಆರ್ಥಿಕ ಮನೆಯ ಸ್ಥಿತಿಗತಿಯನ್ನು ತಿಳಿದುಕೊಂಡು ಅದನ್ನು ಅಭ್ಯಸಿಸಿ ಅವರಿಗೆ ಒಂದು ಯೋಗ್ಯವಾದ ವಸತಿಯನ್ನು ನಿರ್ಮಿಸಿಕೊಡಬೇಕು ಎಂಬಂಥ ಒಂದು ಮನೋಭಾವನೆ ಆ ಯುವಕ ಶಕ್ತಿಯಲ್ಲಿ ಆ ಸದಸ್ಯರಿಗೆ ಅಧ್ಯಕ್ಷರಿಗೆ ಅವರಿಗೆ ಕಂಡು ಬಂತು. ಅವರು ಅದನ್ನೇ ಗುರಿಯಾಗಿಟ್ಟುಕೊಂಡು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮಾನವನಿಗೆ ಅತಿ ಮೂಲಭೂತ ಅವಶ್ಯಕತೆಗಳೆಂದರೆ ಅಸನ ವಸನ ವಸತಿ, ಹೊಟ್ಟೆಗನ್ನ, ಮಾನ ಮುಚ್ಚಲಿಕ್ಕೆ ಬಟ್ಟೆ, ಉಳಕೊಳ್ಳಿಕ್ಕೆ ಮನೆ. ಇದು ಮಾನವನ ಮೂಲಭೂತವಾದಂಥ ಅವಶ್ಯಕತೆಗಳು. ಅದರಲ್ಲಿ ಹೊಟ್ಟೆ ತುಂಬ ಅನ್ನ ಇದ್ದರೂ ಸಾಕಾಗೋದಿಲ್ಲ, ಮಾನ ಮುಚ್ಚಲಿಕ್ಕೆ ಬಟ್ಟೆ ಬೇಕು. ಬಟ್ಟೆ ಮತ್ತು ಊಟ ಎರಡು ಇದ್ದರೂ ಸಾಲದು, ಅವನಿಗೆ ಒಂದು ನಿಂತುಕೊಳ್ಳಿಕ್ಕೆ ಅಥವಾ ಉಳಕೊಳ್ಳಿಕ್ಕೆ ಒಂದು ನೆರಳು ಬೇಕು. ಅದು ಮಾನವನ ಮೂರು ಅವಶ್ಯಕತೆಗಳು. ಅದನ್ನು ಮನಗಂಡು ಅವರಿಗೆ ಆ ವಿಷ್ಣು ಸೇವಾ ಶಕ್ತಿ ಮಜ್ಜಾರಡ್ಕ ಇಲ್ಲಿಯ ಆ ಸಂಘಟನೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದದ್ದು. ನಿಜವಾಗಿ ಆ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹರಿಗೆ ಸಿಕ್ಕಿದೆ ಎಂಬುದನ್ನು ಅದು ಈ ಕಾರ್ಯಕ್ರಮ ಸಾಬೀತುಪಡಿಸ್ತದೆ. ಕೆಲವು ಸಲ ಯಾವುದಾದರೂ ಇನ್ಫ್ಲುಯೆನ್ಸಿಂದಲೋ ಅಥವಾ ಇನ್ನಿತರದಿಂದಲೂ ಆ ಪಡೆದುಕೊಳ್ತಾರೆ. ಆದರೆ ಇವರಿಗೆ ನ್ಯಾಯವಾಗಿ ಅದು ಸಲ್ಲಬೇಕಾದಂಥ ಆ ಪ್ರಶಸ್ತಿ ಸರಿ. ಆದ್ದರಿಂದ ಅವರು ಇನ್ನೂ ಕೂಡ ಹೆಚ್ಚಿನ ಸಾಮಾಜಿಕ ಕಳಕಳಿಯನ್ನು ನೋಡಿಕೊಂಡು ಎಲ್ಲಿ ವ್ಯವಸ್ಥೆ ಇಲ್ವೋ, ಎಲ್ಲಿ ಯಾರಿಗೆ ತೊಂದರೆಯಾಗಿದೋ, ಅತಿ ಅವಶ್ಯಕತೆ ಇರುವಂಥ ಆ ಸೌಲಭ್ಯಗಳು ಯಾವುದಿದೆಯೋ ಅದನ್ನು ಗುರುತಿಸಿಕೊಂಡು ಒಂದೊಂದು ವರ್ಷ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಧನ್ಯವಾದವನ್ನು ಹೇಳಬೇಕು, ಕೃತಜ್ಞತೆಯನ್ನು ಹೇಳಬೇಕು. ಎಲ್ಲವನ್ನು ಕೂಡ ನಾವು ಆ ಸಂಘಟನೆಗೆ ಸಲ್ಲಬೇಕು. ಮುಖ್ಯವಾಗಿ ಅದರ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಹಾಗೆ ಧಾರ್ಮಿಕವಾದಂಥ ಕಾರ್ಯಕ್ರಮ, ಸಾಮಾಜಿಕವಾದ ಕಾರ್ಯಕ್ರಮ, ಶೈಕ್ಷಣಿಕವಾದ ಕಾರ್ಯಕ್ರಮ, ಇದನ್ನೆಲ್ಲ ಅವರು ತಮ್ಮ ಇದರ ಒಳಗೆ ಬಳಸಿಕೊಂಡು ಆ ಕಾರ್ಯಕ್ರಮವನ್ನು ಹಾಕ್ತಾ ಇದ್ದಾರೆ. ನಿಜವಾಗಿ ಅದು ಸಮಾಜದ ಒಂದು ಸೇವೆ. ಹಾಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ಇನ್ನಿತರ ಅಲ್ಲಿಯ ವಿಷ್ಣುಮೂರ್ತಿಯ ವತ್ತಕೋಲ ಅಥವಾ ಇನ್ನಿತರ ಕಾರ್ಯಕ್ರಮದಲ್ಲಿ ಕೂಡ ಅದನ್ನು ವಿಜೃಂಭಣೆಯಿಂದ ನಡೆಸಿಕೊಡುತ್ತಾರೆ. ಹಳ್ಳಿಯ ಸಾಂಸ್ಕೃತಿಕ ಕಾರ್ಯಕ್ರಮ, ಕೆಸರಡೊಂಜಿ ದಿನ ಅಥವಾ ಇನ್ನಿತರ ಆ ಹಳ್ಳಿಗಾಡಿನ ಜಾನಪದ ಸಂಬಂಧಪಟ್ಟಂಥ ಆ ಕ್ರೀಡೆಗಳು, ಕಲೆಗಳು
ಇವುಗಳನ್ನು ಕೂಡ ಅವರು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ವರ್ಷ ಪ್ರತಿ ಕೂಡ ವಿಶೇಷವಾದ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಎಲ್ಲ ಹೆಸರು ಕೂಡ ಜನಾನುರಾಗಿಗಳಾಗಿದ್ದಾರೆ. ಆದ್ದರಿಂದ ಅವರ ಶ್ರಮ ಹಾಗೆ ಇನ್ನೂ ಕೂಡ ಅವರಿಗೆ ಹೆಚ್ಚಿನ ಪ್ರಶಸ್ತಿ ಹಾಗೂ ಅವರಿಗೆ ಆ ಸೇವೆ ಮಾಡುವಂಥ ಯೋಗಭಾಗ್ಯ ಆ ಸರ್ವ ದೇವರುಗಳು ಅನುಗ್ರಹಿಸಲಿ, ಅವರಿಂದ ಇನ್ನೂ ಕೂಡ ಹೆಚ್ಚಿನ ಸೇವೆ ಸಿಗುವಂತಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ವಿಷ್ಣು ಯುವ ಶಕ್ತಿ ಬಳಗ ಇದರ ಮನೆಯ ಮೋಹನ್ ಇವರ ಮನೆಯ ಹಸ್ತಾಂತರದ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಬಂಧುಗಳೇ, ಇವತ್ತಿನ ಮನೆಯ ಹಸ್ತಾಂತರದ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅದೇ ರೀತಿ ಇನ್ನೂ ಕೂಡ ವಿಷ್ಣು ಯುವಶಕ್ತಿ ಬಳಗಕ್ಕೆ ಇನ್ನೂ ಕೂಡ ಹೆಚ್ಚಿನ ಅನುಕೂಲವಾಗುವಂತೆ ಮಾಡಲಿ. ಅವರು ಒಳ್ಳೆಯ ರೀತಿಯ ಕಾರ್ಯಗಳನ್ನು ಮಾಡುತ್ತಾ ಇನ್ನು ಮುಂದಕ್ಕೂ ಅವರಿಗೆ ಒಳ್ಳೆಯ ಹೆಸರು ಬರಲಿ ಅಂತ ನಾನು ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ವಿಷ್ಣು ಯುವಶಕ್ತಿ ಬಳಗ ರಿಜಿಸ್ಟರ್ ಮಜ್ಜಾಡ್ಕ ಈ ಸಂಘಟನೆಯ ಕಿರಿಯ ಸದಸ್ಯರಿಂದ ಹಿಡಿದು ಎಲ್ಲ ಹಿರಿಯ ಸದಸ್ಯರಿಗೂ ತಲೆಬಾಗಿ ವಂದಿಸುತ್ತಾ ನಾನೇನು 10 ವರ್ಷಗಳ ಕಾಲ ಈ ಗಾಲಿಚಕ್ರದ ಜೀವನವನ್ನು ಅನುಭವಿಸ್ತಿದ್ದೀನೋ ಅದರಲ್ಲಿ 4 ವರ್ಷಗಳ ಕಾಲ ತುಂಬ ಕಷ್ಟದಲ್ಲಿದ್ದೆ. ಆದರೆ ಆ ನಂತರದ 6 ವರ್ಷಗಳು ನನ್ನನ್ನು ಬೇರೆ ಕಡೆ ಮಾಡಿಬಿಡ್ತು. ಅದಕ್ಕೆ ಕಾರಣ ಸೌತಡ್ಕ ಸೇವಾಧಾಮ ಪುನಶ್ಚೇತನ ಕೇಂದ್ರ. ಅಲ್ಲಿಂದ ಬಂದು ನಂತರದ ಜೀವನ ಮೊದಲೇ ನನಗೊಂದು ಕನಸಿತ್ತು, ಒಂದು ಮನೆ ಕಟ್ಟಬೇಕು, ಮನೆಗೆ ನನ್ನ ತಾಯಿಯ ಹೆಸರಿಡಬೇಕು ಅಂತ. ಅದು ತಾನೊಂದು ಬಗೆದರೆ ಏನೋ ಆಗಿ ಹೋಯಿತು. ಮನೆ ಅರ್ಧದಲ್ಲಿ ನಿಂತು ಹೋಯಿತು, ಗೋಡೆ ತನಕ ಕೆಲಸ ಆಗಿತ್ತು, ನಿಂತು ಹೋದ ಮನೆ ಹಾಗೆ ಇತ್ತು. 10 ವರ್ಷಗಳ ಕಾಲ ಹಾಗೆ ಇತ್ತು. ಸಣ್ಣ ಒಂದು ಮನವಿಯನ್ನು ನೀಡಿದೆ, ನನಗೆ ಒಂದು ಸಹಕಾರ ಆಗಬೇಕು ಅಂತ. ನನ್ನ ಸಣ್ಣ ಮನವಿ ಇಷ್ಟು ದೊಡ್ಡ ಕನಸು, ನನ್ನ ಕನಸಿಗೆ ಇಷ್ಟು ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಮಜ್ಜರಡ್ಕ ಸಂಘಟನೆಯ ರಾಜೇಶ್ ಮಯೂರ ಸರ್, ನಾನೇನು ಮನೆಯ ಕೆಲವು ಏನೇ ಮಾಡಿದ್ರು ಅದನ್ನು ತಾಳ್ಮೆಯಿಂದ ಎಷ್ಟಾಗುತ್ತೋ ಅಷ್ಟು ತಾಳ್ಮೆ ಅಂದರೆ ಅದು ಏನಂತ ನನಗೆ ಹೇಳಕ್ಕಾಗಲ್ಲ. ಅಂದರೆ ಗೋಡೆಯಲ್ಲಿ ಕೆಲವು ಇಲ್ಲಿ ಮಕ್ಕಳು ತುಂಬ ಬರ್ತಾ ಇರ್ತಾರೆ, ಆಡ್ತಾ ಇರ್ತಾರೆ, ಗೋಡೆಯಲ್ಲಿ ಚೆಂಡಿನ ಗುರುತುಗಳು ತುಂಬ ಇತ್ತು. ಆದರೂ ಅದಕ್ಕೆ ಏನು ಹೇಳದೆ ನಗುಮುಖದಿಂದ ಇರಲಿ ಮಣ್ಣನ್ನು ಅದನ್ನು ಸರಿ ಮಾಡುವ ಅಂತ ಹೇಳಿ ತಾಳ್ಮೆಯಿಂದ ಹೇಳಿ, ಅದು ಹೇಗೋ ಗೊತ್ತಿಲ್ಲ, ಅವರು ಸಿಟ್ಟು ಬರಲೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಶ್ರೀ ವಿಷ್ಣು ಯುವಶಕ್ತಿ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು. ಆ ಸಂಘದ ಯಶಸ್ವಿ ನಿಜವಾಗ್ಲೂ ಎಂದು ಆಗಿದೆ ಅನ್ನುವಂಥಕ್ಕೆ ಸಾಕ್ಷಿ ಇವತ್ತು ಶ್ರೀಯುತ ಮೋಹನ್ ದರ್ಬೆದಡ್ಕ ಅವರ ಕಣ್ಣಂಚಿನಲ್ಲಿರುವಂತಹ ಆ ಹನಿಗಳು, ಅವರ ಮನಸ್ಸಿಗಾದಂತಹ ಖುಷಿ ಇವತ್ತು ನಿಜವಾಗ್ಲೂ ಶ್ರೀ ವಿಷ್ಣು ಯುವ ಶಕ್ತಿ ಬಳಗ ರಿಜಿಸ್ಟರ್ಡ್ ಮಜ್ಜರಡ್ಕ ಯಶಸ್ಸನ್ನ ಕಂಡಿದೆ. ತಮ್ಮ ಸಮಾಜ ಸೇವೆಯ ಹಾದಿಗೆ ನಿಜವಾದ ಅರ್ಥವನ್ನ ಈ ಸಂದರ್ಭದಲ್ಲಿ ಕೊಟ್ಟಿದೆ ಅಂತ ಹೇಳ್ತಾ, ಮೋಹನ್ ದರ್ಬೆದಡ್ಕ ಅವರ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ, ಇನ್ನಷ್ಟು ಸಮಾಜ ಸೇವೆ ಮಾಡುವಂತಹ ಹಾದಿಗಳು ತೆರೀತಾ ಹೋಗಲಿ. ಆ ಭಗವಂತನ ಕೃಪೆಯ ಆಶೀರ್ವಾದ ಸದಾ ಶ್ರೀ ವಿಷ್ಣು ಯುವ ಶಕ್ತಿ ಬಳಗ ರಿಜಿಸ್ಟರ್ಡ್ ಮಜ್ಜರಡ್ಕೆ ಇರಲಿ ಅಂತ ಹೇಳ್ತಾ, ಈ ಒಂದು ಪುಣ್ಯ ವೇದಿಕೆ ಯಾಕೆ ಹೇಳ್ತಾ ಇದೆ ಅಂತ ಹೇಳಿದರೆ, ರಾಜೇಶ್ ಅಣ್ಣನವರು ನಿಸ್ವಾರ್ಥವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಈ ಒಂದು ನಮ್ಮ ಮೋಹನ್ ಇವರ ಮನೆಯ ಕೆಲಸವನ್ನು ವಹಿಸಿಕೊಂಡು
ಅತ್ಯುತ್ತಮವಾಗಿ ಅದನ್ನು ಪೂರೈಸಿಕೊಟ್ಟಿದ್ದಾರೆ. ಎಲ್ಲಿಯ ಮಾಮರವು ಎಲ್ಲಿಯ ಕೋಗಿಲೆಯು ಎನ್ನುವ ಮಾತಿನಂತೆ ಮಜ್ಜರಡ್ಕದ ರಾಜೇಶಣ್ಣ ಎಲ್ಲಿ, ದರ್ಬೆ ತಡ್ಕದ ಮೋಹನ್ ಇವರಲ್ಲಿ 10-12 ವರ್ಷಗಳ ಹಿಂದೆ ಕಾಯಕವೇ ಕೈಲಾಸ ಎನ್ನುವ ಮಾತಿನಂತೆ ಮೋಹನ್ ರವರು ಅವರ ತೆಂಗಿನಕಾಯಿಯನ್ನು ತೆಗೆಯುವಂಥ ಕೆಲಸಕ್ಕೆ ಹೋಗಿರ್ತಾರೆ. ತೆಂಗಿನ ಮರ ಏರಿದಂಥ ಸಂದರ್ಭ ಕೈಯ ಬಲ ಕಡಿಮೆ ಆಗಿ ಕೆಳಗೆ ಬಿದ್ದು ಕಾಲುಗಳ ಬಲವನ್ನು ಕಳೆದುಕೊಳ್ಳುತ್ತಾರೆ. ಹೀಗೆ ಆಸ್ಪತ್ರೆಯಲ್ಲಿ ಒದ್ದಾಡಿ ಕೊನೆಗೆ ಇನ್ನೂ ಜೀವನವೇ ಇಲ್ಲ ಎನ್ನುವಂಥ ಒಂದು ಆ ಮಟ್ಟದ ಬೇಸರ ಅವರಲ್ಲಿ ಇತ್ತು. ಅವರೇ ಈಗ ಹೇಳಿದ್ದಾರೆ 4 ವರ್ಷ ಅಷ್ಟು ನೋವನ್ನು ಅನುಭವಿಸ್ತೇನೆ ಅಂತ. ಆದರೆ ಅವರ ಶರೀರದ ಬಲವನ್ನು ಹೊರುವಂಥ ಕಾಲುಗಳು ತಮ್ಮ ಬಲವನ್ನು ಕಳೆದುಕೊಂಡರು. ಮೋಹನರಾವ್ ಅವರು ಆತ್ಮಬಲವನ್ನು ಕಡಿಮೆ ಮಾಡಲಿಲ್ಲ. ಅವರು ನಂಬುವಂಥ ದೈವದೇವರು ಅವರ ಆತ್ಮಬಲವನ್ನು ಹೆಚ್ಚಿಸಿದ ಕಾರಣ ತದನಂತರ ದರ್ಬೆ ತಡ್ಕಕ್ಕೆ ಬಂದವರು ಇಲ್ಲಿಯ ಭಜನಾ ಮಂದಿರದ ಭಜನಾ ಸೇವೆಯ ಕೈಂಕರ್ಯವನ್ನು ವಹಿಸಿಕೊಳ್ಳುತ್ತಾರೆ. ಭಜನಾ ಮಂದಿರದಲ್ಲಿ ವಾರಕ್ಕೊಮ್ಮೆ ಭಜನೆಗೆ ಬರುವುದು, ಅದರ ನಂತರ ಒಂದು ಕುಣಿತ ಭಜನಾ ತಂಡವನ್ನು ರೂಪು ಮಾಡುತ್ತಾರೆ. ಮಣಿಕಂಠ ಕುಣಿತ ಭಜನಾ ತಂಡವನ್ನು ಪ್ರಾರಂಭಿಸಿದ ಮೇಲೆ ಅವರಿಗೆ ಆದಷ್ಟು ಗಣ್ಯ ವ್ಯಕ್ತಿಗಳ ಪರಿಚಯ ಆಗ್ತದೆ. ಆಗ ಅವರಿಗೆ ಅವರ ಜೀವನದಲ್ಲಿ ಒಂದು ಉತ್ಸಾಹ ಹುರುಪು, ಇನ್ನೂ ನನಗೆ ಜೀವಮಾನ ಇಡೀ ಬೇಸರ ಇಲ್ಲ, ಎಲ್ಲರೂ ನಮ್ಮೊಂದಿಗೆ ಸಹಕರಿಸುವವರು ಇದ್ದಾರೆ ಎನ್ನುವಂಥ ಸಂತೋಷದ ದಿನಗಳು ಅವರಿಗೆ ನಾನು ನೋಡಿದ್ದೇನೆ ಅವರ ಮುಖದಲ್ಲಿ. ಅದು ಈಗ ನಿಜವಾಗ್ತಾ ಇದೆ. ರಾಜೇಶ್ ಅಣ್ಣನವರ ಸಂಘಟನೆ ವಹಿಸಿಕೊಂಡಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮೋಹನ ಇವರ ಕನಸು ಏನಿತ್ತೋ, ನನ್ನ ತಾಯಿಯ ಹೆಸರಿನ ಒಂದು ಕನಸಿನ ಸೌಧವನ್ನು ಮಾಡಬೇಕು ಎನ್ನುವಂಥ ಕನಸನ್ನು ನನಸು ಮಾಡುವಲ್ಲಿ ಮಜ್ಜರಡ್ಕದಿಂದ ಮೋಹನಣ್ಣನ ಮತ್ತು ಅವರ ಸಂಘಟನೆಯ ತಂಡದ ಸದಸ್ಯರು ಬರಬೇಕಾಯಿತು. ಏನೇ ಇರಲಿ, ದೈವ ನಿಮಿತ್ತ ನಾವು ಯಾವುದು ಎಣಿಸಿದಾಗೆ ಆಗುವುದಿಲ್ಲ. ಕಾಲಾಯ ತಸ್ಮಯೇ ನಮ ಎನ್ನುವಂತೆ ಕಾಲುಗಳ ಬಲವನ್ನು ಕಳೆದುಕೊಂಡಂಥ ಮೋಹನರವರಿಗೆ ಕಾಲಾಗಿ, ಹಾಗೆಯೇ ಶರೀರದ ಸಂಪೂರ್ಣ ಬಲವಾಗಿ ನಿಂತಹ ಮಜ್ಜರಡ್ಕದ ಸಂಘಟನೆಯ ಸದಸ್ಯರಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಸ್ತುತ ಮೋಹನ್ ಇವರು ನಾವೇ ಪ್ರಾರಂಭ ಮಾಡಿದಂಥ ಒಂದು ಸಂಘಟನೆ ಶ್ರೀ ವಿಷ್ಣು ಸೇವಾ ಬಳಗ ದರ್ಬೆ ತಡ್ಕ ಇದರ ಜತೆ ಕಾರ್ಯದರ್ಶಿಯಾಗಿ ಹಾಗೆಯೇ ಸದಸ್ಯರಾಗಿ ಉತ್ತಮ ನಮ್ಮೊಂದಿಗೆ ಬಾಂಧವ್ಯವನ್ನು ಇಟ್ಟುಕೊಂಡು ಅವರಿಂದ ಆದಷ್ಟು ಮಟ್ಟು ಸಹಕರಿಸ್ತಾ ಇದ್ದಾರೆ. ಕಾಲುಗಳು ಮಾತ್ರ ಇಲ್ಲದಿದ್ದರೂ ಕಾಲುಗಳು ಇದ್ದವರು ಮಾಡುವ ಕೆಲಸಕ್ಕಿಂತ ಜಾಸ್ತಿಯಾಗಿ ನನ್ನೊಂದಿಗೆ ಸಹಕಾರವನ್ನು ಮಾಡುತ್ತಾ ನನ್ನ ಒಂದು ಉತ್ತಮ ಒಡನಾಡಿಯಾಗಿದ್ದಾರೆ. ದರ್ಬೆ ತಡ್ಕದ ಯಾವುದೇ ಕಾರ್ಯಕ್ರಮ ಇರ್ಬೋದು, ನಮ್ಮೊಂದಿಗೆ ನನಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಸಹಕರಿಸಿರುವಂಥ ಮೋಹನ್ ಇವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲುದಾರರಾದಂಥ ಮಜ್ಜರಡ್ಕದ ರಾಜೇಶ್ ಅಣ್ಣ ಮತ್ತು ನಿಮ್ಮ ಸಂಘಟನೆಗೆ ಈ ವರ್ಷದ ರಾಜ್ಯ ಮಟ್ಟದ ಜಿಲ್ಲಾ ಪ್ರಶಸ್ತಿ ಬಂದಿರುವುದು ನನಗೆ ತುಂಬ ಸಂತೋಷ. ಮೊನ್ನೆ ನಿಮ್ಮೊಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಿದ್ದೀರಿ. ನಾನು ರಾಜೇಶನ್ನ ಇಷ್ಟು ಮಟ್ಟದಲ್ಲಿ ಇದ್ದೀರಂತ ನಮಗೆ ಗೊತ್ತಿರಲಿಲ್ಲ. ಆವತ್ತು ನಿಮ್ಮ ವರದಿ ವಾಚನ ಇರ್ಬೋದು, ನಿಮ್ಮ ಸಂಘಟನಾ ಚತುರತೆಯನ್ನು ನಾನು ಕಣ್ಣಾರೆ ನೋಡಿದವನಿದ್ದೇನೆ. ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಲೀಲಾಜಾಲವಾಗಿ ಮಾಡಿ ಮುಗಿಸುವಂಥ ಆ ಒಂದು ನಿಮ್ಮ ಚತುರತೆ ನೋಡಿ ನಾನು ಸ್ವಲ್ಪ ಕಲಿತವನಿದ್ದೇನೆ. ಇನ್ನು ಮುಂದೆಯೂ ನಿಮಗೆ ನಿಮ್ಮ ಊರಿನ ದೈವಿಕ ಶಕ್ತಿಗಳಿರ್ಬೋದು, ನಮ್ಮ ಇಲ್ಲಿಯ ಪರಿಸರದ ದೈವಿಕ ಶಕ್ತಿಗಳಿರ್ಬೋದು, ದೀರ್ಘವಾದಂಥ ಆಯುಷ್ಯವನ್ನು ನೀಡಲಿ, ಉತ್ತಮ ಆರೋಗ್ಯವನ್ನು ನೀಡಲಿ. ನಿಮ್ಮ ಸಂಘಟನೆಯ ಎಲ್ಲರಿಗೂ ಇಂಥ ನಿಸ್ವಾರ್ಥವಾಗಿ ದುಡಿಯುವಂಥ ಆ ಮನೋಬಲವನ್ನು ನೀಡಲಿ ಅಂತ ಆಶಿಸುತ್ತಾ, ಇದು ಭಾಷಣದ ಸಮಯ ಅಲ್ಲ. ಎಲ್ಲರೂ ಈಗ ಊಟಕ್ಕಾಗಿ ಕಾಯ್ತಾ ಇದ್ದಾರೆ. ನಮಗೂ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗುವುದಕ್ಕಿದೆ. ಆದ್ದರಿಂದ ಇನ್ನೂ ಮಾತಾಡಲಿಕ್ಕೆ ಹೋದರೆ ರಾಜೇಶ್ ಅಣ್ಣನ ವಿಷಯದಲ್ಲಿ ತುಂಬ ಮಾತನಾಡಲಿಕ್ಕಿದೆ. ಅದು ಈಗ ಸಮಯ ಅಲ್ಲ ಅಂತ ತಿಳ್ಕೊಂಡು ಇಷ್ಟು ಹೇಳಿ ಅವಕಾಶವನ್ನು ಮಾಡಿಕೊಟ್ಟಂಥ ಸಂಘಟನೆಯ ಪ್ರತಿಯೊಬ್ಬರಿಗೂ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಸೂತ್ರಧಾರರಾಗಿ ನನ್ನನ್ನು ಇಲ್ಲಿ ಕರೆಯುವುದಕ್ಕೆ ಕಾರಣರಾದಂಥ ಮೋಹನ್ ದರ್ಬೆ ತಡ್ಕ ಇವರಿಗೂ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಸರ್ವೇ ಜನಃ ಸುಖಿನೋ ಭವಂತು. ನಾನು ಈ ದಿನ ಸೇರಿಕೊಳ್ಳುತ್ತಿರುವಂಥದ್ದು ಈ ಸಂಘಟನೆಯ 2ನೇ ಕಾರ್ಯಕ್ರಮ. ಈಗಾಗಲೇ ಹಿಂದಿನ ಒಂದು ಕೆಸರಡೊಂಜಿ ದಿನ ಈ ಸಭಾ ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಿದ್ದರು. ಆ ದಿನ ತೊಡಿಸಿದಂತಹ ನನ್ನ ಗೌರವಯುತ ಸಾಲು, ಸಂಘಟನೆಯಿಂದ ಕೊಟ್ಟಂತಹ ಸಾಲು, ಅದನ್ನು ನಾನು ಪ್ರೀತಿಯಿಂದ ಆಯೋಜಿಸಿಕೊಂಡು ಬಂದಿದ್ದೇನೆ. ಏಕೆಂದರೆ ಕೆಲವರು ತಿಳಿಬಹುದು ಅವರು ಏಕೆ ಬಿಳಿ ಸಾಲನ್ನು ಹಾಕಿದ್ದಾರೆ ಅಂತೇಳಿ. ಬಿಳಿ ಸಾಲ ಹಾಕಿದ್ದಲ್ಲ, ನೀವು ಸಂಘಟನೆಯಿಂದ ಕೊಟ್ಟಂತಹ ಗೌರವವನ್ನು ನಾವು ಇಳಿಸಿಕೊಂಡು ಈ ದಿನ ನಿಮ್ಮ ಸಾಲನ್ನು ಹಾಕಿ ಸಭೆಗೆ ಬರುವಂತೂ ನನಗೆ ತುಂಬ ಖುಷಿಯಾಯಿತು. ಹಾಗೆಯೇ
ಇನ್ನು ಮುಂದಕ್ಕೆ ಇಲ್ಲಿ ಈ ಮೋಹನ್ ಸರ್ ನಿಜವಾಗಿಯೂ ಒಂದು ಸಂಘಟನಾ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಏಕೆಂತ ಹೇಳಿದರೆ ನಾನು ನಿನ್ನೆ ದಿನ ನಮ್ಮ ಸಂಘಟನೆಯಿಂದ ಒಂದು ಭಜನಾ ಕಾರ್ಯಕ್ರಮಕ್ಕಾಗಿ ದರ್ಬೆದರ್ಕ ಅಯ್ಯಪ್ಪ ಭಜನಾ ಮಂದಿರಕ್ಕೆ ಬಂದಿದ್ವಿ. ಅವರೊಂದು ಸ್ವಾಗತಿಸುವ ಒಂದು ವೆಲ್ಕಮ್ ನಮಗೆ ತುಂಬ ಖುಷಿ ಆಯಿತು. ಏಕೆಂತ ಹೇಳಿದರೆ ಕೆಲವು ಕಡೆಗೆ ಹೋದಾಗ ನಮ್ಮನ್ನಲ್ಲಿ ಗುರುತಿಸಲಿಕ್ಕೆ ಜನಗಳಿರುವುದಿಲ್ಲ. ಆದರೆ ನಿನ್ನೆ ದಿನ ಮೋಹನ್ ಅವರು ತಮ್ಮ ವೀಲ್ ಚೇರ್ನಲ್ಲಿ ಬಂದಿದ್ದರು. ನಾನು ಬರುವಾಗ ಸ್ವಲ್ಪ ತಡಗಿತ್ತು. ನಮ್ಮ ಮನೆಯವರು ಮೇಡಮ್ ಇದ್ದರು, ಅವರು ಹೇಳಿದರು ಅವರು ಆಗಾಗಲೇ ನಮ್ಮನ್ನು ಸ್ವಾಗತಿಸಿದ್ದಾರೆ ಅಂತೇಳಿ. ತುಂಬ ಖುಷಿ. ಏಕೆಂತ ಹೇಳಿದರೆ ಒಂದು ಭಜನಾ ಸಂಘಟನೆಯನ್ನು ಕಟ್ಟುವುದು ಸುಲಭದ ವಿಷಯ ಅಲ್ಲ. ಆ ಸಂದರ್ಭದಲ್ಲಿ ನಾವು ಸರ್ ಅವರಲ್ಲಿ ವಿನಂತಿಸಿದೆ, ಸರ್ ನಮಗೆ ಭಜನಾ ಸಂಘಟನೆ ಸದಸ್ಯರು ಸ್ವಲ್ಪ ಬೇಗ ಬಿಡಬೇಕು, ಸ್ವಲ್ಪ ಅವರನ್ನು ಅವರವರ ಮನೆಗೆ ಬಿಡುವಂಥದ್ದು ನಮಗೆ ಜವಾಬ್ದಾರಿ ಇರ್ತದೆ. ಆ ಕೂಡಲೇ ಅವರು ಹೇಳಿದರು, ಒಂದು ಮಾತು ಹೇಳಿದರು, ಎಲ್ಲ ಸಂಘಟನೆಯವರ ಸದಸ್ಯರ ಮನಸ್ಸಿನ ಇದು ನಮಗೆ ಗೊತ್ತಿದೆ, ನಾವು ಸ್ವಲ್ಪ ಕೂಡಲೇ ಅವರು ಸಂಘಟನೆಯ ಸದಸ್ಯ ಭಜನಾ ಮಂಡಳಿಯನ್ನು ಕೂಡಲೇ ಅವರು ಬಿಟ್ಟರು. ಈ ಸಂದರ್ಭದಲ್ಲಿ ನಾನು ನಮ್ಮ ಭಜನಾ ತಂಡದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂತ ಹೇಳಿದರೆ ಒಂದು ಭಜನಾ ತಂಡವನ್ನು ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಮೋಹನ್ ಸರ್ ಅವರು ವೀಲ್ ಚೇರ್ನಲ್ಲಿ ಹೋಗಿಕೊಂಡು ಒಂದು ಭಜನಾ ಸಂಘವನ್ನು ಕಟ್ಟಿದ್ದಾರೆ ಅಂತ ಹೇಳಿದರೆ ತುಂಬ ಹೆಮ್ಮೆಯ ವಿಷಯ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ರಾಜೇಶ್ ಮಯೂರ ಸರ್, ನಾವು ಮತ್ತು ಅವರು ಬಾಲ್ಯದ ಗೆಳೆಯರಾಗಿದ್ದರು. ಒಂದು ಸಂಘಟನೆ ನಡೆಸಬೇಕಿದ್ರೆ ರಾಜೇಶ್ ಸರ್ ಅವರಿಗೆ ಬೆನ್ನು ಎಲುಬಾಗಿ ನಿಂತವರು ಸಂಘಟನೆಯ ಎಲ್ಲ ಸದಸ್ಯರು ಸೇರಿಕೊಂಡಾಗ ಒಬ್ಬರು ನಾಯಕತ್ವ ಅಥವಾ ನಾಯಕನಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಇದು ಮುಂದೆ ಅವರಿಗೆ ಉತ್ತಮ ಗುಣವನ್ನು ಸೇರಿಸಿಕೊಂಡು ಎಲ್ಲ ಸಂಘದ ಸದಸ್ಯರನ್ನು ಸೇರಿಸಿಕೊಂಡು ಇನ್ನು ಮುಂದೆಯೂ ಉತ್ತಮವಾದ ಕೆಲಸ ಕಾರ್ಯಗಳನ್ನು ನಡೆಸಲಿಕ್ಕೆ ಈ ಸ್ಥಳ ಸಾನ್ನಿಧ್ಯ ಹಾಗೂ ನೀವು ನಂಬಿಕೊಂಡು ಬರುವಂತಹ ದೇವರುಗಳಿಗೆ ಸಹಕಾರ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಿದ್ದೇನೆ. ನನ್ನ ಬ್ಯಾನರಲ್ಲಿ ಹೆಸರು ಹಾಕಿದ್ರು. ನಾನು ಆಗಲಿ ಮಯೂರ ಸರ್ಗೆ ಹೇಳಿದೆ, ಸರ್ ನನಗೆ ಹೆಸರು ಮುಖ್ಯ ಅಲ್ಲ, ನನ್ನ ಹೆಸರನ್ನು ಹಾಕೋದು ಬೇಡ. ಹಾಗೆ ಅವರೊಂದು ಮೆಸೇಜ್ ಹಾಕಿದರು, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ. ತುಂಬ ಖುಷಿಯಾಯಿತು. ಏಕೆಂತ ಹೇಳಿದರೆ ಕೆಲವರಿಗೆ ಇರ್ತದೆ ನಮ್ಮ ಹೆಸರು ಹಾಕಲಿಲ್ಲ. ಆದರೆ ಇಲ್ಲಿ ಆ ಬ್ಯಾನರ್ ನೋಡಿದಾಗ ನನಗೆ ಒಂದು ವಿಚಾರ ಗೊತ್ತಾಯಿತು. ಒಂದು ದಿನದ ಶ್ರಮ ಸೇವೆಯನ್ನು ಮಾಡಿದವರ ಹೆಸರನ್ನು ಕೂಡ ಅವರು ಬಿಡಲಿಲ್ಲ. ಇದು ನಿಜವಾಗಿ ಸಂಘಟನೆಗೆ ಶಕ್ತಿ. ಯಾವಾಗ ನಾವು ಸಂಘಟನೆಯನ್ನು ಕಟ್ಟಲಿಕ್ಕೆ ಶಕ್ತಿ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ಅಲ್ಲಿ ಪ್ರತಿಯೊಬ್ಬರ ಸೇವೆಯನ್ನು ನಾವು ಗುರುತಿಸಿಕೊಳ್ಳುವುದು. ಇಲ್ಲಿ ಸಂಘಟನೆಯಲ್ಲಿ ಎಲ್ಲರೂ ಉದ್ಯೋಗಿಗಳನ್ನ ನಾನು ತಿಳ್ಕೊಂಡಾಗೆ ಅವರು ತಮ್ಮ ದಿನನಿತ್ಯದ ಕೂಲಿಯ ಕೆಲಸದಲ್ಲಿ ಸ್ವಲ್ಪ ಉಳಿತಾಯವನ್ನು ಮಾಡಿಕೊಂಡು ಇಂತಹ ಒಂದು ಮೋಹನ್ ಸರ್ ಅವರ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅಂತದ ನಿಜವುದು ಉತ್ತಮವಾದ ಕೆಲಸ. ಅದು ಅವರಿಗೆ ತಾಯಿಯ ಹೆಸರನ್ನು ಮನೆಗೆ ಇಡಬೇಕಂತ ಏನು ಯೋಚನೆ ಇತ್ತು, ಅದು ಇವತ್ತು ಸಂಘಟನೆ ಹಾಗೂ ಊರಿನ ಎಲ್ಲ ದಾನಿಗಳ ಸಹಕಾರದಿಂದ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆಯೇ ನನಗೆ ಇಲ್ಲಿ ಅವಕಾಶ ನೀಡಿದಂಥ ತಮಗೆಲ್ಲರಿಗೂ 2 ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಮುಂದೆಯೂ ಈ ಸಂಘಟನೆ ಉತ್ತಮ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆಯುವಂತಾಗಲಿ ಅಂತೇಳಿ ದೇವರಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಮನವಿಯನ್ನು ನೀಡಿದೆ, ನನಗೆ ಒಂದು ಸಹಕಾರ ಆಗಬೇಕು ಅಂತ. ನನ್ನ ಸಣ್ಣ ಮನವಿ, ಇಷ್ಟು ದೊಡ್ಡ ಕನಸು, ನನ್ನ ಕನಸಿಗೆ
ಬೆಳವಣಿಗೆ ಆಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ.